ಸೊ ಪ್ಯಾರ್ಗೆ ಆಗ್ಬಿಟ್ಟೈತೆ ಈ ಕಾರ್ಯಕ್ರಮ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸೊ ಈಗ ನಮ್ಮ ಜೊತೆಗೆ ಮಾತಾಡಲು ಹಲವಾರು ಜನ ವೀಕ್ಷಕರಿದ್ದಾರೆ. ಮೊದಲನೇದಾಗಿ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಂಘದ ಅಧ್ಯಕ್ಷರು ವೆಂಕಟೇಶ್ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವ್ರಿಗೆ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಈ ಹಾಡಿನ ಬಗ್ಗೆ, ಸಿನಿಮಾದ ಬಗ್ಗೆ ಏನು ಹೇಳಲು ಬಯಸ್ತೀರಾ ನೀವು? ಓಕೆ, ಡಿಸ್ಟ್ರಿಬ್ಯೂಟರ್ಗಳು ಹಾಡು ಜೋರಾಗಿ ಹೇಳಿ ಸರ್. ಇವತ್ತು ಈ ಯಶಸ್ಸು ಈ ಮಟ್ಟಕ್ಕೆ ಏರವ್ರೆ ಅಂದ್ರೆ ಅರ್ಧ ಜನಕ್ಕೆ ಹೊಟ್ಟೆವ್ರಿಗೆ ತಡ್ಕೊಳಕ್ ಆಗ್ತಾರ ಸರ್. ಹೌದಾ? ಯಾಕೆಂದ್ರೆ ಓಕೆ, ಒಬ್ಬ ಮನುಷ್ಯ ನಮ್ಮ ಜೊತೆನಲ್ಲಿ ಈ ತರ ಕಾಮಿಡಿ ಮಾಡ್ಕೊಂಡು ನಮ್ ಜೊತೆನೆ ಇರ್ಬೇಕು ಅಂತ ಬೈತ ವ್ಯಕ್ತಿಗಳು ಜಾಸ್ತಿ ಇದ್ರು. ಓಕೆ, ಆ ಇದ್ರಲ್ಲಿ ಇವತ್ತು ತಮ್ಮ ಒಂದು ಅವ್ರ ತಾಯಿ ಆಶೀರ್ವಾದ, ಅವ್ರ ತಂದೆ ಆಶೀರ್ವಾದ, ಅವ್ರಿಗೊಂದಿರೋ ಒಂದು ಮನ್ಸಿದೆಯಲ್ಲ, ಆ ಮನ್ಸಿಂದ ಅವರು ಓಕೆ ಇಲ್ಲಿವರೆಗೆ ಬಂದಿದ್ದಾರೆ. ದೇವರು ಬಹಳ ಚೆನ್ನಾಗಿ ಅವ್ರಿಗೆ ಈ ತರ ಒಂದು ಕೊಟ್ಟಿದ್ದಾರೆ. ದಯವಿಟ್ಟು ಆ ಮನುಷ್ಯ ಇದೇ ತರ ಬೆಳೀಲಿ ಸರ್, ಹೆಸರಿಗೆ ಮಹಾನ್ ಶಿಲ್ಪಿ ಬೆಳೀಲಿ. ಯಾಕೆಂದ್ರೆ ಇಲ್ಲಿ ಆಡ್ಕೊಂಡ್ ನಕ್ಕೋರ್ಗೆ ಉದಾಹರಣೆ ಆಗಿರೋರು ದೊಡ್ಡ ಕೋಮಲ್ ಅಂತ ಒಂದು ದೊಡ್ಡ ಉದಾಹರಣೆ ಸರ್. ಥ್ಯಾಂಕ್ ಯು ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮನೇಲಿ 6 ತಿಂಗಳು 1 ವರ್ಷದಿಂದ ನನ್ನ ಸಿನಿಮಾಗೆ ಯಾರು ಸಿನಿಮಾಗಿಲ್ಲ ಸರ್. ಓಕೆ, ಈ ಸಿನಿಮಾ ನೋಡಿದ್ರೆ ನಿಮ್ಮ ಮನೇಲಿ ನನ್ನ ಮಗಳು, ನನ್ನ ಮಗ, ನನ್ನ ಹೆಂಡತಿ ಗೋವಿಂದ ನಮ್ಮ ನೋಡ್ಲೇಬೇಕು ಅಂತ ಹೇಳಿ ಮನೆ ಕರ್ಕೊಂಡೋಗಿ ಬರ್ತೀವಿ. ಓಕೆ, ಎಸ್ ವೆಂಕಟೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ತುಂಬ ಜನ ವೀಕ್ಷಕರಿದ್ದಾರೆ. ಸೊ ಈಗ ಲಕ್ಷ್ಮಿ ಅವರು ಫೋನ್ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಯಾರು ಅಂತ ಗೊತ್ತಾಗುತ್ತೆ. ನಮಸ್ಕಾರ ಲಕ್ಷ್ಮಿ ಅವ್ರಿಗೆ. ನಮಸ್ತೆ. ಯಾರು ಗೊತ್ತಾಯ್ತಾ? ಇಂದು ನಾಗರಾಜ್ ಅವ್ರ ಕೈ ಮಾತಾಡ್ಬೇಕು. ನಾನು ಅವರ ಪಕ್ಕ ಅಭಿಮಾನಿ. ಹೌದಾ? ಆಚೆ ಏನಕ್ಕೆಲ್ಲ ಗೊತ್ತಾ? ಚುನ್ ವಾಯ್ಸ್ ಇಲ್ಲ. ನಮ್ಮ ಅಕ್ಕ. ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ನೀವು? ನಮ್ದು ಸಂಕೇತಿ ಅಂತ. ಓಕೆ, ಹೇಳಿ ಲಕ್ಷ್ಮಿ ಅವರೇ. ನಾನು ಅದೇ ಇಂದು ಬಗ್ಗೆ ನಾನು ಕೆಲವು ವಿಷಯಗಳು ಹೇಳ್ಬೇಕು. ಹೇಳಿ. ಈಸ್ ವೆರಿ ವರ್ಸಟೈಲ್ ಸಿಂಗರ್. ಆಕ್ಚುಲಿ ಈ ಸಾಂಗ್ ಎಷ್ಟು ಸರ್ಪ್ರೈಸಿಂಗ್ ಅಂದ್ರೆ ಅವಳ ವಾಯ್ಸ್ ಅಲ್ಲಿ ಎಷ್ಟೋ ಜನಕ್ಕೆ ಇಂದು ಹಾಡಿರೋ ಸಾಂಗ್ ಅಂತ ಇವತ್ತಿಗೂ ಎಷ್ಟೋ ಜನಕ್ಕೆ ಇನ್ನೂ ಪತ್ತೆ ಮಾಡಕ್ ಆಗಿಲ್ಲ. ಸೊ ನನಗೆ ಆಕ್ಚುಲಿ ಎಷ್ಟು ಖುಷಿ ಆಯ್ತು ಅಂದ್ರೆ ಇಂದು ಒಂದು ಸಾಂಗ್ ಇಷ್ಟು ಹಿಟ್ ಆಯ್ತಲ್ಲ ಅಂತ ನನಗೆ ಅವಳ ಸಹೋದರಿಯಾಗಿ ತುಂಬಾ ಖುಷಿ ಆಗುತ್ತೆ. ಈ ಸಾಂಗಿಗೆ ಮೇನ್ ಹೈಲೈಟ್ ಅವಳು ಕೊಟ್ಟಿರೋ ವಾಯ್ಸ್ ಅಲ್ಲಿರೋ ಫೀಲ್, ಮತ್ತೆ ಚೇತನ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ. ನೀವು ಒಂದ್ಸಲ ಹಾಡ್ಬಿಡಿ ಮತ್ತೆ ಖುಷಿಲಿ. ಆಕ್ಚುಲಿ ಇಬ್ರದ್ದು ವಾಯ್ಸ್ ಸೇಮ್. ಹೌದಾ? ಈಗ ಇಬ್ರು ಸೇರ್ಕೊಂಡು ಒಂದ್ಸಲ ಹಾಡ್ಬಿಡಿ. ಈ ಲಕ್ಷ್ಮಿ ನೀವು ಆ ಕಡೆಯಿಂದ ಶುರು ಹಚ್ಕೊಳ್ಳಿ, ಇವ್ರು ಈ ಕಡೆಯಿಂದ ಶುರು ಹಚ್ಕೋತಾರೆ. ನಮ್ದಕ್ಕೆ ನಿಮ್ದಕ್ಕೆ ಸೇರಿಸಿ ಹಾಡೋದು. ಓಕೆನಾ? 1 2 3. ಆಗ್ಬಿಟ್ಟೈತಿ ಓಯ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ, ಪ್ಯಾರ್ಗೆ ಆಗ್ಬಿಟ್ಟೈತಿ ಓಯ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ. ತಾಯಿಯು ಹಾಡು ಹೇಳ್ತಾರೆ. ಹೌದು, ನಮ್ಮ ಅಮ್ಮನೂ ಸಿಂಗರು. ಸೊ ಫ್ಯಾಮಿಲಿ ಎಲ್ಲ ಮ್ಯೂಸಿಷಿಯನ್ ಫ್ಯಾಮಿಲಿ ನಮ್ದು. ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ ಅವರೇ. ಎಸ್, ಥ್ಯಾಂಕ್ಸ್ ಅ ಲಾಟ್. ಈಗ ಮಂಜು ಅಂತ ಇನ್ನೊಬ್ಬ ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ ಮಂಜು. ನಮಸ್ಕಾರ ಸರ್. ನಾವು ಕೋಮಲ್ ಸರ್ ಅಭಿಮಾನಿ ಸರ್. ಓಕೆ, ಏನು ಹೇಳಲು ಬಯಸ್ತೀರಾ ನೀವು? ಹಾಡ್ಗಿಡ್ ಹಾಡ್ತೀರಾ? ಏನ್ ಮಾಡ್ತೀರಾ? ಏನು ಸರ್, ನಾವು ಕೋಮಲ್ ಸರ್ ಬಗ್ಗೆ ಮಾತಾಡ್ತಾರೆ. ಮಾತಾಡ್ರಿ, ಇಲ್ಲೇ ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ರಿ. ನಮಸ್ಕಾರ ಸರ್, ಹೇಳಿ ಸರ್. ಕೋಮಲ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತುಂಬಾ ಹ್ಯಾಂಡ್ಸ್ ಆಫ್ ಸರ್. ಯಾಕಂದ್ರೆ ನೀವು ಪ್ಯಾರಿ ಹಾಡಿದ ಡ್ಯಾನ್ಸ್ ಮಾಡ್ರಿ ಸರ್, ನಮ್ಗೆ ಭಾಳ ಇಷ್ಟ ಸರ್ ನನಗೆ. ಥ್ಯಾಂಕ್ ಯು. ಸ್ಟೆಪ್ ಭಾಳ ಇಷ್ಟ ಸರ್ ನನಗೆ. ನೀವು ಹುಬ್ಳಿ ಕಡೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರ ಅಂದ್ರೆ ಆ ಕಡೆ ಇರೋರು ಬೇಕು. ಹ್ಞೂ ಸರ್, ನೀವು ಬಂದ್ರಿ ಸರ್ ಶೂಟಿಂಗ್ ಸರ್. ಬಿಜಾಪುರ ಬಂದ್ರಿ ಸರ್. ನಾವು ಭಾಳ ನೋಡಿ ಹಂಗ ಸಂತೋಷ ಸರ್ ನಿಮ್ಗೆ. ನಮ್ಗೆ ಅದ್ಭುತವಾದಂತ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ರಾಜ್ಯಾದ್ಯಂತ ಈ ಚಿತ್ರ ಇಷ್ಟು ಯಶಸ್ವಿ ಆಗಿದೆ. ಇದಕ್ಕೆಲ್ಲ ನಮ್ಮ ಅನ್ನದಾತರಿಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಹಾಡ್ತಾ ಇರಿ, ಹೀಗೆ ನೋಡ್ತಾ ಇರಿ. ಸೊ ಈಗ ನಾವು ನೆಕ್ಸ್ಟ್ ಈ ಹಾಡನ್ನು ರಿಮಿಕ್ಸ್ ಮಾಡಿದ್ದಾರೆ ಕೋಮಲ್ ಮತ್ತೊಬ್ಬರು. ಬೇರೆ ಥರದೇ ಟೋನ್ಗಳನ್ನ ಕೊಟ್ಟಿದ್ದಾರೆ, ನಾವು ನೋಡಿದ್ವಿ. ಸೊ ಆ ಥರದ ಒಂದು ರಿಮಿಕ್ಸ್ ಹಾಡನ್ನು ಈಗ, ಅಂದರೆ ಇದೇ ಹಾಡನ್ನು ಬೇರೆ ಥರ ರಿಮಿಕ್ಸ್ ಮಾಡಿದ ಹಾಡನ್ನು ನೋಡ್ಕೊಂಬರೋಣ. ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ, ವೈ ನಮ್ದಕ್ಕೆ ದೋಸ್ತಿ ಖತಮ್ ಆಗಿ ಬಿಟ್ಟೈತೆ.
ಯಡಿಯೂರಪ್ಪ ಜೀಟು ಬಿಟ್ಟೈತೆ ಒಯ್ ನಮ್ದುಕ್ಕೆ ದೋಸ್ತಿ ಖತಮ್ ಆಗಿ ಬಿಟ್ಟೈತೆ ಸದಾ ಕುರ್ಚಿ ಚೋಡ್ತಾ ಇಲ್ಲ ನಮ್ದುಕ್ಕೆ ಇಸ್ಮಾಯಿಲ್ ಮಾಡ್ತಾ ಇಲ್ಲ ನಮ್ದುಕ್ಕೆ ಪಾರ್ಟಿ ಟೂಟ್ಕೆ ಹೋಳಾಗಿ ಬಿಟ್ಟೈತೆ ಯಡಿಯೂರಪ್ಪ ಜೀಟು ಬಿಟ್ಟೈತೆ ಯಡಿಯೂರಪ್ಪ ಜೀ ಚಾಳಿ ಬಿಟ್ಟೈತೆ ಯಡಿಯೂರಪ್ಪ ಜೀಟು ಬಿಟ್ಟೈತೆ ಒಯ್ ನಮ್ದುಕ್ಕೆ ಕುರ್ಚಿಗೆ ಖತ್ರ ಬಂದು ಬಿಟ್ಟೈತೆ ಪಾರ್ಟಿಯೊಳಗೆ ಗುಲ್ಲು ಎದ್ದು ನಮ್ದು ದಿಲ್ಲು ಯಾಕೋ ಇಂದು ಕುರ್ಚಿ ಏರು ಅಂತ ಐತೆ ನಿಮ್ದುಕ್ಕೆ ಸರ್ಕಾರ್ಗೆ ರಾವಂತ ಐತೆ ಜೈಲಿಗೆ ಅಂದರ ಕಿತಾಬ ಓದಿ ನಮ್ದು ಮನಸ್ಸು ಯಾಕೋ ಇಂದು ಕ್ರಾಂತಿಕಾರೋ ಅಂತ ಐತೆ ನಿಮ್ದುಕ್ಕೆ ಕುರ್ಚಿ ಚೀನೋ ಅಂತ ಐತೆ ಕುರ್ಚಿ ಚೀನೋ ಗೀನೋ ನಕ್ಕೋಜಿ ಮಿಲ್ಕೆ ಕಾಮ ಕರೋಜಿ ನಮ್ದುಕ್ಕೆ ಪ್ಯಾರೆ ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ ನಮ್ದುಕ್ಕೆ ದೋಸ್ತ ದುಸ್ಮನಾಗಿ ಬಿಟ್ಟೈತೆ ಸೈಕಲ್ಗೆ ಹವಾ ತುಂಬಿ ಬಿಟ್ಟಿ ಕುಮಾರಣ್ಣ ಹೋಗಿ ಬಿಟ್ಟಿ ಪೂಜಾ ಗಾಂಧಿ ಕರ್ಕೊಂಡು ಬಂದಾರೆ ಗೌಡರ್ಗೆ ಪೂಜಾ ಗಾಂಧಿ ಕರ್ಕೊಂಡು ಬಂದಾರೆ ದಿಲ್ಲಿ ದರ್ಬಾರ್ಗೆ ಹೋಗಿ ಬಿಟ್ಟಿ ಕೃಷ್ಣಗೆ ಸಾಲ ಮಾಡಿದ್ದು ಬಿಟ್ಟು ರಮ್ಯಾ ಬೇಟಿ ಕರ್ಕೊಂಡು ಬಂದಾರೆ ಕಾಂಗ್ರೆಸ್ಗೆ ರಮ್ಯಾ ಬೇಟಿ ಕರ್ಕೊಂಡು ಬಂದಾರೆ ಇಲ್ಲೇ ಕುತ್ಕೊಂಡ್ ಹಲ್ಲು ಬಿಡ್ತಿ ಬಂಟರ ಚೋಕ್ರಿ ಕುಂತೈತಿ ಐಶು ಬೇಬಿನ ಕರ್ಕೊಂಡು ಬರೋಣವೇ ಅಪ್ಪಾಜಿ ಟೂ ಬಿಟ್ಟೈತೆ ಒಯ್ ನಿಮ್ದುಕ್ಕೆ ಅಪ್ಪಾಜಿ ಟೂ ಬಿಟ್ಟೈತೆ ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ ಒಯ್ ನಮ್ದುಕ್ಕೆ ದೋಸ್ತಿ ಖತಮ್ ಆಗಿ ಬಿಟ್ಟೈತೆ ಸದಾ ಕುರ್ಚಿ ಚೋಡ್ತಾ ಇಲ್ಲ ನಮ್ದುಕ್ಕೆ ಇಸ್ಮಾಯಿಲ್ ಮಾಡ್ತಾ ಇಲ್ಲ ನಮ್ದುಕ್ಕೆ ಪಾರ್ಟಿ ಟೂಟ್ಗೆ ಓಡಾಗಿ ಬಿಟ್ಟೈತೆ ಏನು ಅನ್ನಿಸ್ತು ಕೋಮಲ್? ಸೂಪರ್ ಆಗಿತ್ತು. ಬಟ್ ನನಗೆ ಒಂದೇ ಒಂದು ನನಗೇನಂತಂದರೆ ಇವತ್ತು ಈ ಸಾಂಗನ್ನ ಯಾವುದ್ಯಾವುದಕ್ಕೋ ಬಳಸ್ತಾರೆ, ಬಟ್ ಕಾಮಿಡಿಯಾಗಿರುತ್ತೆ, ಬಟ್ ನೋಡೋರಿಗೆ ಥರ ಹಿಂಸೆ ಆಗುತ್ತೆ. ಬಟ್ ನನಗೆ ಏನಂತಂದರೆ ಇಲ್ಲ ಅದನ್ನು ಕಾಮಿಡಿನೇ ಮಾಡಿದ್ದಾರೆ ಬಿಡಿ. ಅವ್ರು ನೋಡೋರು ಈಗ ಯಾರ ಬಗ್ಗೆ ಕಾಮಿಡಿ ಮಾಡಿದ್ದಾರೆ ಅವರು ಅದನ್ನ ಹಂಗೆ ತಗೋಬೇಕು. ಓಕೆ ಕಾಮಿಡಿ ಅಂದರೆ ತಗೋ ಅಲ್ವೇನಂತ ಸ್ವಲ್ಪ ಹಂಗೆ ನಾವು ಸೆನ್ಸ್ ಆಫ್ ಹ್ಯೂಮರ್ ಕಳ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಲ್ಯಾಂಗ್ವೇಜ್ ಬಗ್ಗೆ ಕೆಲವರು ಅಂದ್ರಲ್ಲ, ಅಯ್ಯೋ ಆ ಥರ ಮಾಡಿಬಿಟ್ರೆ ಏನು ಮಾಡ್ತೀರಾ ನೀವು, ಏನು ಬಗ್ಗೆನೂ ಮಾತಾಡೋಕ್ಕಾಗಲ್ಲ ಎಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ತಮಾಷೆ ಬಳಸ್ಕೊತಾನೆ ಇರ್ತೀವಿ. ಏನಿದೆ ಈಗ ಶ್ರೀನಿವಾಸ್ ಅಂತ ಭದ್ರಾವತಿಯಿಂದ ನಮ್ಮೊಂದಿಗೆ ಲೈನ್ನಲ್ಲಿದ್ದಾರೆ. ಹಲೋ ಶ್ರೀನಿವಾಸ್. ಹಲೋ ಶ್ರೀನಿವಾಸ್ ಅವರೇ ಇದ್ದೀರಾ? ಮಾತಾಡ್ರಿ ಶ್ರೀನಿವಾಸ್ ಸರ್. ನಮಸ್ತೆ ಸರ್. ಕೋಮಲ್ ನಮಸ್ತೆ ಅಣ್ಣ. ನಮಸ್ತೆ ಗುರು. ನಮಸ್ತೆ ಅಣ್ಣ. ಏನಣ್ಣ ನಿಮ್ ಕಮಲ್ ಕೋಮಲ್ ಅವ್ರ ಕಮಲ್ ಕನ್ನಡಿಗೆ ಆಗ್ತಿಲ್ಲ ಅಣ್ಣ ಸಿನಿಮಲ್ಲಿ. ಥ್ಯಾಂಕ್ ಯು ಗುರು. ನಮ್ಮ ಭದ್ರಾವತಿ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮೆಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಹೌದಣ್ಣ. ಅಣ್ಣರ್ ಕಂಡ್ರೆ ನಂಗೆ ಭಾಳ ಇಷ್ಟ. ನಿಮ್ಮ ಅಣ್ಣರ್ ಕಂಡ್ರೆ ನಿಮ್ ಕಂಡ್ರು ತುಂಬಾ ಇಷ್ಟ ಅಣ್ಣ. ಪ್ಯಾಕೇಜ್ ಹೋಗಕ್ ಆಗ್ತಿಲ್ಲ. ಇವತ್ತು ಬಂದೆ ದಾವಣಗೆರೆಗೆ ಬಂದಿದ್ದೀನಿ. ದಾವಣಗೆರೆಯಿಂದ ಹೋಗಿ ನೋಡ್ತೀನಿ ಅಣ್ಣ ಇವತ್ತು. ಓಕೆ ಒಳ್ಳೆದಲ್ಲಿ ನೋಡಿ ಖುಷಿ ಪಡ್ತೀರಾ? ಓ ಅಣ್ಣ. ಮತ್ತೆ ನಿಮ್ದಲ್ಲಿ ಒಂದ್ಸರಿ ಯಾರು ಕೇಳ್ಬೇಕಂತೀನಿ ಅಣ್ಣ. ಒಂದೇ ಹೇಳ್ಬಿಡೋಣ ಸಾಕು. ನನ್ನ ಬಾಯಲ್ಲ? ಹಾ ಹೌದು ಅಣ್ಣ. ಬಾಯಿಂದಾನೇ ಹೇಳ. ಯಾರಿಗೆ ಆಗ್ಬಿಟ್ಟೈತೆ ಹೋಯ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಜಾನ್ಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ ಜಿಂದಗಿನೇ ಹಾಳಾಗ್ಬಿಟ್ಟೈತೆ ಯಾರಿಗೆ ಆಗ್ಬಿಟ್ಟೈತೆ. ಓಕೆ ಈಗ ಇನ್ನೊಬ್ಬರು ಥ್ಯಾಂಕ್ಸ್ ಶ್ರೀನಿವಾಸ್ ನಮ್ಮ ಜೊತೆ ಮಂಜು ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ಉಮಾ ಅಂತ ಬೆಂಗಳೂರಿನಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಉಮಾ ಅವರೇ. ಹಲೋ ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ನನ್ನ ಹೆಸರು ಉಮಾ ಜವಳಿ ಅಂತ, ರಾಜಾಜಿನಗರಿಂದ ಮಾತಾಡೋದು. ಓಕೆ. ಇವರು ಒಡೆಯರ್ ಹತ್ರ ಸ್ವಲ್ಪ ಮಾತಾಡಬೇಕು. ಖಂಡಿತ. ಒಡೆಯರ್ ಅವರು ಇಲ್ಲೇ ಇದ್ದಾರೆ, ಹೇಳಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಮಾತಾಡಿ. ನೋಡಿ ಬಹಳ ದಿವಸ ಆದ್ಮೇಲೆ ಒಂದು ಒಳ್ಳೆ ಫಿಲ್ಮ್ ಬಂದಿದೆ. ಮತ್ತೆ
ಬಹಳ 2 ತಿಂಗಳು ಹಿಂದೆನೆ ಇದು ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮ ಮಕ್ಕಳು ಅದನ್ನ ತೋರಿಸಿದ್ರು. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಹಾಡೆಲ್ಲ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ವಿ. ಅವಾಗ್ಲಿಂದ ಅದ ಫಿಲ್ಮ್ ಯಾವ ಫಿಲ್ಮ್ ಅಂತ ಮಕ್ಕಳನ್ನ ಕೇಳ್ತಾನೆ ಇದ್ದೆ. ಬಂದ ತಕ್ಷಣ ಇದನ್ನ ನೋಡ್ಲೇಬೇಕು ಅಂತ ಬಹಳ ಆಸೆ ಇತ್ತು. ನೋಡಿದ್ರ ಮೇಡಮ್ ಸಿನಿಮಾ? ಸಿನಿಮಾ ನೋಡಿದೀವಿ, ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಆಮೇಲೆ ಕೋಮಲ್ ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಕೋಮಲ್ ಅವರು ಇಲ್ಲೇ ಇದ್ದಾರೆ. ಅಮ್ಮ ನಮಸ್ಕಾರ, ಹೇಳಿ ಮಾ. ಕೋಮಲ್ ಸರ್, ನಾನು ಉಮಾ ಜವಳೆ ಅಂತ ರಾಜನಗರದಿಂದ. ಇದು ಫಿಲ್ಮ್ ತುಂಬಾ ಚೆನ್ನಾಗ್ ಬಂದಿದೆ. ಅದು ಏನು ಒಂದು ಡ್ರಾಬ್ಯಾಕ್ ಅಂದ್ರೆ ಬೇಗ ಮುಗ್ದೋಯ್ತು ಅನ್ನಿಸ್ಬಿಡ್ತು ಅಬ್ರಪ್ಟ್ ಆಗಿ. ಅದು ಡ್ರಾಬ್ಯಾಕ್ ಅಲ್ಲ ಮೇಡಮ್, ಅದು ಅದರ ಸ್ಟ್ರೆಂತ್. ಅದು ಅದು ಏನಾಯ್ತು ಅಂದ್ರೆ ಬೇಗ ಮುಗ್ದೋಯ್ತು. 4 ಸ್ಟೋರಿನ ಒಂದ್ರಿಂದ ಬಂದ್ಬಿಡ್ತು. ಇನ್ನೊಂದ್ ಸ್ವಲ್ಪ 20 to 30 minutes ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು ಸಿನಿಮಾನ. ಆಕ್ಚುಲ್ ಆಗಿ ಆ ಥರ ಸ್ಕ್ರೀನ್ ಪ್ಲೇ ಇದೆ ಪಿಕ್ಚರಲ್ಲಿ, ಎಲ್ಲರಿಗೂ ಖುಷಿ ಆಗುವಂಥದ್ದು. ಯಾಕಂದರೆ ಎಲ್ಲರೂ ಬೇಜಾರಾಗಂಗಿದ್ರೆ ಸ್ವಲ್ಪ ಇದೇನು ಪಿಕ್ಚರ್ ಮುಗಿತಾ ಇಲ್ಲ ಅನ್ಸುತ್ತೆ. ಪಿಕ್ಚರ್ ಯಾವಾಗ ಚೆನ್ನಾಗಿರುತ್ತೋ ಅವಾಗ ಜಲ್ದಿ ಚೆನ್ನಾಗಿದೆಯಲ್ಲ, ನಮಗ್ ಬೇಗ ಮುಗ್ದೋಯ್ತಲ್ಲ ನಿಮ್ಗೆ ಇನ್ನೊಂದ್ಸತಿ ನೋಡ್ಬೇಕು ಅನ್ನಿಸ್ಬೇಕಲ್ಲ. ಬಹಳ ಚೆನ್ನಾಗಿದೆ. ಆದ್ರೆ ಏನೋ ಅಬ್ರಪ್ಟ್ ಆಗಿ ಎಂಡ್ ಆಯ್ತೇನೋ ಅನ್ನಿಸ್ತು. ಆಮೇಲೆ ಇವ್ರು ಚೇತನ್ ಅವ್ರಿಗೆ ಕೊಡಿ. ಚೇತನ್ ಮತ್ತೆ ಚೇತನ್ ಅವರೇ ನಮಸ್ಕಾರ. ನಿಮ್ಮ ವಾಯ್ಸ್ ಕೋಮಲ್ ಅವ್ರಿಗೆ ತುಂಬಾ ಮ್ಯಾಚ್ ಆಗುತ್ತೆ. ಆಮೇಲೆ ಇಂದೂರು ಅಷ್ಟೇ ನೋಡಿ. ಇವ್ರು ನಮ್ಮಿಬ್ರು ಹೊಸಬ್ರು ಕನ್ನಡ ಹುಡುಗರು, ಇವ್ರಿಗೆ ಬಹಳಷ್ಟು ಚಾನ್ಸ್ ಕೊಡ್ಬೇಕು. ಆಮೇಲೆ ಬಹಳ ಚೆನ್ನಾಗಿ ಸೆಟ್ ಆಗಿದೆ. ಈ ತರ ಹೊಸ ಮುಖಗಳು, ಹೊಸ ಪ್ರತಿಭೆ, ಅವ್ರಿಗೆಲ್ಲ ಚಾನ್ಸ್ ಕೊಡ್ಬೇಕು. ನಮ್ಗೂ ಖುಷಿ ಆಗತ್ತೆ. ಏನೋ ಬೇಜಾರಾಗಿದ್ದು ಅಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಮನ್ಸು ಹಗುರ ಆಯ್ತು. ಹೊಸ ತರ ಅವ್ರು ತೆಗ್ದಿದ್ದಾರೆ ಫಿಲ್ಮ್ನ. ಆಮೇಲೆ ಇವ್ರು ಪರೋಲ್ ಅವ್ರಿಗೆ ಕನ್ನಡ ಬರಲ್ಲ, ಆದ್ರೆ ಅವ್ರಿಗೆ ಹೇಳ್ತೀನಿ, she should act in more Kannada films. Yes, I will Uma. It's a promise. ಅವ್ರು ತುಂಬಾ ಆಫರ್ಗಳು ಬರ್ತಾ ಇದೆ ಬಿಡಿ. ಈಗ ಅವ್ರು ತುಂಬಾ ಸಿನಿಮಾಗಳು ಮಾಡಿ. ಥ್ಯಾಂಕ್ ಯು ಉಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಈಗ ಇನ್ನೊಬ್ರು ಸರ್ಪ್ರೈಸ್ ಕಾಲ್ ಇದೆ ಕೋಮಲ್, ತುಂಬಾ ಸರ್ಪ್ರೈಸ್. ಬನ್ನಿ ಹಾಗಾದ್ರೆ ಯಾರು ನಮ್ಮ ಜೊತೆ ಮಾತಾಡಿದ್ರೆ ನೋಡೋಣ. ನಮಸ್ಕಾರ. ನಮಸ್ಕಾರ ಕೋಮಲ್. ನಮಸ್ತೆ. ನಾನು ಯಾರು ಅಂತ ಗೊತ್ತಾಯ್ತಾ? ಹೇಳಿ ನೋಡೋಣ. ನೀವು ಹೇಳ್ಬಿಟ್ರೆ ಅಷ್ಟೇ ಸರ್. ಈಗ ಅವರು ನೋಡೋಣ, ಅವ್ರು ಟೆಸ್ಟ್ ಮಾಡೋಣ. ನಿಮ್ಗೆ ಹೇಗೆ ಅನಿಸ್ತು ಈ ಹಾಡು, ಈ ಸಿನಿಮಾ? ದಯವಿಟ್ಟು ಹೇಳಿ. ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಳೆದ 1 ತಿಂಗಳಿಂದ ಈ ಹಾಡನ್ನ ಪ್ರತಿ ದಿವಸ ಕನಿಷ್ಠ 2 ಸಲ ಕೇಳಿದ್ದೀನಿ. ಮತ್ತೆ ಪ್ರತಿ ಸಲ ಕೇಳಿದಾಗ್ಲೂ ಕೂಡ ಮೊದಲನೇ ಸಲ ಎಂಜಾಯ್ ಮಾಡಿದಷ್ಟೇ ಒಂದು ಖುಷಿಯಿಂದ ಎಂಜಾಯ್ ಮಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕೇಳಿದಂತ ಬಹಳ ಒಳ್ಳೆ ಹಾಡು. ಪರೋಲ್ ಮತ್ತು ಕೋಮಲ್ಗೆ ನನ್ನ ವಿಶೇಷ ಅಭಿನಂದನೆಗಳು. ಅದಕ್ಕಿಂತ ಹೆಚ್ಚಾಗಿ ಇಂದು ನಾಗರಾಜ್ ಶುಡ್ ಬಿ ಕಾಂಗ್ರಾಚುಲೇಟೆಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಕನ್ನಡಕ್ಕೆ ಒಂದು ಹೊಸ ಧ್ವನಿ ಮತ್ತು ಒಂದು ಹೊಸ ಪ್ರತಿಭೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಚೇತನ್ ಕೂಡ ನನಗೆ ತುಂಬಾ ಇಷ್ಟವಾದಂತ ಒಂದು ಹಾಡು ಇದು. ಸಾಮಾನ್ಯವಾಗಿ ನಾನು ಈ ರೀತಿ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ, ನನ್ನ ಅಭಿಪ್ರಾಯವನ್ನು ಕೂಡ ಕೊಡಲ್ಲ ನಾನು. ಆದ್ರೆ ಈ ಕಾರ್ಯಕ್ರಮವನ್ನ ನಾನು ಕಳೆದ 1 ಗಂಟೆಯಿಂದ ನೋಡ್ತಾನೆ ಇದ್ದೆ. ನನ್ನ ಅಭಿಪ್ರಾಯವನ್ನು ಹೇಳಬೇಕು, ನನ್ನ ಮೆಚ್ಚುಗೆಯನ್ನ ಸಲ್ಲಿಸಲೇಬೇಕು ಅಂತೇಳಿ ನನ್ಗನಿಸ್ತು. ಹೀಗಾಗಿ ನಾನು ಇಡೀ ಈ ಹಾಡಿನ ಹಿಂದಿರುವಂತ ಎಲ್ಲ ಮನಸ್ಸುಗಳಿಗೆ ನನ್ನ ವಿಶೇಷವಾದಂತ ಒಂದು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಗುರುಗಳೇ, ನಿಮ್ಗೆ ಇಲ್ಲಿಂದಾನೆ ನಿಮ್ ಪಾದಕ್ಕೆ ಒಂದು ನಮಸ್ಕಾರ. ನಮಸ್ಕಾರ ಕೋಮಲ್, ನಾನು ವಿಶ್ವೇಶ್ವರ ಭಟ್. ಅಯ್ಯೋ ಗುರುಗಳೇ, ನಮ್ಗೆ ಗೊತ್ತಾಯ್ತು ಬಿಡಿ ಗುರುಗಳೇ. ಈ ತರ ಕನ್ನಡ ಮಾತಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಫ್ಲಾಶ್ ಆಯ್ತು. ಬಟ್ ಆಮೇಲೆ ತಪ್ಪಿಗೆ ಹೇಳ್ಬಿಟ್ಟು ಯಾರು ಬೈಗಿದ್ಬಿಟ್ಟಾರ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಗುರುಗಳೇ, ನೀವು ಅಲ್ಲಿಂದಾನೆ ವಿಶ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಗುರುಗಳೇ. ಥ್ಯಾಂಕ್ ಯು ಕೋಮಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ, ನಿಮ್ಮ ಆಶೀರ್ವಾದ ಗುರುಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರು ವಿಶ್ವೇಶ್ವರ್ ಭಟ್ ಅವರು. ಈ ಪ್ರೋಗ್ರಾಮ್ಗೆ ನಮ್ಗೆ ತೃಪ್ತಿ ಆಯಿತು. ನನಗೆ ಯಾಕಂದರೆ ಒಬ್ಬ ವ್ಯಕ್ತಿ ಇವಾಗ ಶೈವರು ಕೊನೆಯದು ಜಾಸ್ತಿ ನೋಡ್ಬೇಕಾದಂತ ಕೈಲಾಸ ಪರ್ವತ ಅಂತೆ. ಸೊ ಕೈಲಾಸ ಪರ್ವತ ನೋಡ್ಬಿಟ್ರೆ ಅವ್ರು ಇನ್ಯಾವ ದೇವಸ್ಥಾನ ನೋಡಂಗಿಲ್ಲ ಅಂತೆ. ಹಂಗೆ ಒಬ್ರು ರಿವ್ಯೂ ಹೇಳ್ಬೇಕಂದ್ರೆ ನಮ್ಮ ವಿಶ್ವೇಶ್ವರ ಭಟ್ ಸರ್ ಹೇಳ್ಬಿಟ್ಟ ಮೇಲೆ ಇನ್ನೇನು ಎದ್ದೋಗೋದಷ್ಟೇ ಕೆಲಸ. ಥ್ಯಾಂಕ್ ಯು ಸರ್. ಓಕೆ, ಹಿ ವಾಸ್ ಅವರ್ ಚೀಫ್ ಎಡಿಟರ್ ಇನ್ ಚೀಫ್, ಸೊ ಹಿ ವಾಸ್ ವೆರಿ ಹ್ಯಾಪಿ. ಸೊ ಈಗ ಇನ್ನೊಂದು ನಾನು ಸರ್ ಮಾತಾಡ್ಬೇಕಾದ್ರೆ ನನಗೆ ನೆನಪು ಬಂತು. ಒಂದ್ಸಲ ಹೀಗೆ ಕೂತ್ಕೊಂಡಿದ್ದೆ, ವಾಸ್ ಸಿಟಿಂಗ್ ವಿತ್ ಸಂಬಡಿ, ಹಿ ಈಸ್ ಸೀನಿಯರ್ ಪರ್ಸನ್ ಇನ್ ಏಜ್ ಆಲ್ಸೋ. ಸೊ ತುಂಬ ಸೀನಿಯರ್ ಆ್ಯಂಡ್ ವೆರಿ ಸೀರಿಯಸ್ ಪರ್ಸನ್, ಅಪಾರೆಂಟ್ಲಿ ವೆರಿ ಸೀರಿಯಸ್. ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್, ಮಾತಾಡ್ತಾ ಇದ್ವಿ, ಹೀಗೆ ಅದು ಇದು ಮಾತಾಡ್ತಾ ಇದ್ವಿ.
ಸೀರಿಯಸ್ ಥಿಂಗ್ಸ್ ವಿ ಆರ್ ಟಾಕಿಂಗ್. ಆಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ಒಮ್ಮೆ ಪ್ಯಾರ್ಗೆ ಶುರು ಮಾಡಿದ್ರು. ಸೊ ಅದು ನೋಡೋಕ್ಕೆ ಒಂಥರ ಖುಷಿ. ಆ ಥರ ಒಬ್ಬ ಸೀರಿಯಸ್ ವ್ಯಕ್ತಿ ಕೂಡ ಒಳಗಡೆ ಹಾಡು. ಮೋಸ್ಟ್ಲಿ ಸಾರ್ ಯಾರೋ ಸಾರ್ ನೀವು ಹೇಳ್ತಾರೆ ಸರ್ ಹೆಸರು ಹೇಳ್ಬೇಡಿ, ಬಟ್ ಅವ್ರು ಯಾರೋ ಫ್ಲ್ಯಾಶ್ ಬ್ಯಾಕ್ ಹೋಗಿರ್ಬೇಕು ಆ ಕಾಲೇಜ್ ಡೇಸ್ ಜ್ಞಾಪಕ ಆಗ್ಬಿಟ್ಟು ಅವ್ರು ಪ್ಯಾರ್ಗೆ ಆಗ್ಬಿಟ್ಟಿದೆ ಅಂತ ಹೇಳಿರ್ಬೇಕು. ಎಸ್, ಖಂಡಿತ. ಕೋಮಲ್, ನಿಮಗೂ ಕೂಡ ಹೀಗೆ ಪ್ಯಾರ್ ಆಗ್ತಾ ಇರಲಿ. ಐ ಮೀನ್ ಆನ್ ಸ್ಕ್ರೀನಲ್ಲಿ ಪದೇ ಪದೇ ಪ್ಯಾರ್ ಆಗ್ತಾ ಇರಲಿ ಕೋಮಲ್. ಖಂಡಿತ ಅಲ್ಲ ಸರ್, ಈ ಥರ ಪ್ಯಾರ್ ನಮಗೆ ನಮ್ಮ ಅನ್ನದಾತರು ನಮ್ಮಲ್ಲಿ ಯಾವಾಗಲೂ ಶವರ್ ಮಾಡ್ತಾ ಇದ್ರೆ 100% ಹೆಜ್ಜೆಗೂ ಬೆಳೀತಾ ಇರ್ಬೋದು. ಯಾಕಂದರೆ ನಾವೆಲ್ಲ ಬೆಳೀತಾ ಇರೋ ನಟರು, ನಮ್ಗೆ ಅವ್ರ ಆಶೀರ್ವಾದ ಸದಾಕಾಲ ಇರಬೇಕು, ನಿಮ್ಮ ಸಹಕಾರನೂ ಹಿಂಗೆ ಇರಬೇಕು. ಯಾಕಂದರೆ ಇವತ್ತು ಮಾಧ್ಯಮದ ಮೂಲಕ ಒಂದು ಚಿತ್ರ ಯಶಸ್ವಿಗೆ ಕಾರಣ ಆಗುತ್ತೆ. ಅದಕ್ಕೆ ಒಂದು ನಿದರ್ಶನ ಈ ನಮ್ಮ ಗೋವಿಂದ ಏನಮ್ಮ ಇವತ್ತು ಈ ಮಟ್ಟಕ್ಕೆ ಯಶಸ್ವಿಯಾಗಿದೆ ಇಂಥ ಒಂದು ಪೀರಿಯಡಲ್ಲಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ವೇದಿಕೆ ಆಕ್ಚುಲಿ ಒಂದು ತುಂಬಾ ತುಂಬಾ ಒಳ್ಳೆ ವೇದಿಕೆ. ಬಿಕಾಸ್ ಇಲ್ಲಿ ಜನಕ್ಕೆ ಏನ್ ನಡೀತಾ ಇದೆ ಅನ್ನೋದು ತುಂಬಾ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ನಿನ್ನೆ ತಾನೇ ಈ ಒಂದು ಇಶ್ಯೂ ಆಗಿತ್ತು, ಅದ್ರ ಬಗ್ಗೆನೂ ಜನಕ್ಕೆ ಸ್ಪಷ್ಟನೆ ಸಿಕ್ತು. ಮತ್ತೆ ಇವತ್ತು ಈ ಹಿಟ್ ಆಗಿರೋ ಒಂದು ಸ್ಪಷ್ಟನೆ ಜನಕ್ಕೆ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಪವನ್, ಮತ್ತು ನಿಮಗೆ ಆಲ್ ದ ಬೆಸ್ಟ್ ಮುಂದಿನ ಚಿತ್ರಗಳಿಗೆ. ಪಾರುಲ್, ಥ್ಯಾಂಕ್ಸ್ ಅ ಲಾಟ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಡೂ ಮೋರ್ ಮೂವೀಸ್ ಇನ್ ಕನ್ನಡ. ದಟ್ಸ್ ಅ ಪ್ರಾಮಿಸ್, ಐ ವಿಲ್ ಡೂ. ಸೊ ಪ್ಯಾರ್ಗೆ ಆಗ್ತಾ ಇರಲಿ ಹೀಗೆ ನೀವು. ನಮ್ದುಕ್ಕೆ ಶಾದಿಗೆ ಆಗ್ಬಿಟ್ಟೈತೆ ಮೇಡಮ್ ನೋಡ್ತಿರ್ತಾರೆ. ಓಕೆ, ಅಲ್ಲ ನಾನು ಹೇಳಿದ್ದು ಪ್ಯಾರ್ಗೆ ಆಗಲಿ ಅಂತ ನೀವು ಕನ್ನಡ ಪ್ರೇಕ್ಷಕರ ಬಗ್ಗೆ. ಓಕೆ ಓಕೆ, ಚೇತನ್ ಅಂಡ್ ಇಂದು ತುಂಬಾ ಥ್ಯಾಂಕ್ಸ್ ನಿಮಗೂ ಕೂಡ ಇಲ್ಲಿ ಬಂದಿದ್ದಕ್ಕಾಗಿ. ತುಂಬಾ ಥ್ಯಾಂಕ್ಸ್. ಇದು ಸಾಂಗ್ ಹಿಟ್ ಆಗಿದೆ, ಬಟ್ ಸಿಂಗರ್ಸ್ ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಇದರಿಂದ ಎಲ್ಲರಿಗೂ ಗೊತ್ತಾಗಿದೆ. ಸುವರ್ಣ ವಾಹಿನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಚೇತನ್, ನಿಮಗೂ ಕೂಡ ಸರ್. ಥ್ಯಾಂಕ್ ಯು. ಇದನ್ನ ಆಪರ್ಚುನಿಟಿ ನನಗೆ ತುಂಬಾ ಖುಷಿ ಆಗ್ತಿದೆ. ಎಸ್, ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಅದ್ರ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದ್ಸಲ ಚೇತನ್ ಮತ್ತು ಇಂದೋರು ಈಗ ಹಾಡಾಡ್ತಾರೆ. ಸೊ ಟ್ರ್ಯಾಕ್ ಪ್ಲೇ ಆಗುತ್ತೆ ಅನ್ಕೋತೀನಿ. ಸೊ ಟ್ರ್ಯಾಕ್ ಈಗ ಪ್ಲೇ ಆಯಿತು. ಎಸ್, ವಿಜುವಲ್ಸ್ ತೋರಿಸಿ. ಪ್ಯಾರ್ಗೆ ಆಗ್ಬಿಟ್ಟೈತೆ ಓಯ್ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಜಾನ್ಗೆ ಹೋಗ್ಬಿಟ್ಟೈತೆ ಓಯ್ ನಮ್ದಕ್ಕೆ, ಜಾನ್ಗೆ ಹೋಗ್ಬಿಟ್ಟೈತೆ. ಖಾನ ಪೀನ ಸೆಟ್ಟ ಇಲ್ಲ ನಮ್ದಕ್ಕೆ, ನೀಂದಗಿಂದು ಬರ್ತಾ ಇಲ್ಲ ನಮ್ದಕ್ಕೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ ಓಯ್ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ.